ಪುದುಚೇರಿಯಲ್ಲಿ NDA, SPA, TVK ಈ ಮೂರು ಮೈತ್ರಿಕೂಟಗಳು ಪ್ರಬಲ ಸ್ಪರ್ಧೆ ನಡೆಸಿವೆ. ಇಲ್ಲಿ ಈ ರಾಜ್ಯದಲ್ಲಿ ಇದು ಕೇಂದ್ರಾಡಳಿತ ಪ್ರದೇಶ. ಇದು ಇಲ್ಲಿರ್ತಕ್ಕಂಥ ಮತದಾರರು 9,50,000 ಮತದಾನ 8,54,000 ಮತದಾನ ಆಗಿದೆ. ಅಂದರೆ 91%, 89 ನಂತರ ಬದಲಾವಣೆ ಆಗಿದೆ. ಅದು 91% ಅಷ್ಟು ಮತದಾನ ಆಗಿದೆ. ಇದು ಪುದುಚೇರಿ ಇತಿಹಾಸದಲ್ಲಿ ಅತಿ ಹೆಚ್ಚು ಮತದಾನ ಆಗಿರ್ತಕ್ಕಂಥ ಒಂದು ದಾಖಲೆ ಇದು. ಒಟ್ಟು 30 ಕ್ಷೇತ್ರಗಳು ಪುದುಚೇರಿಯಲ್ಲಿವೆ. ಬಹುಮತಕ್ಕೆ 16 ಸ್ಥಾನಗಳ ಅಗತ್ಯವಿದೆ. 30 ಕ್ಷೇತ್ರಗಳು, 294 ಮಂದಿ ಕಣದಲ್ಲಿದ್ದಾರೆ. ಮೈತ್ರಿಕೂಟಗಳು ಯಾವುದಾದ್ರು ಅಂತ ನೋಡೋಣ. NDA ಮೈತ್ರಿಕೂಟ ಈಗ ಹಾಲಿ ಮುಖ್ಯಮಂತ್ರಿ ಎಸ್ ರಂಗಸ್ವಾಮಿ ನೇತೃತ್ವದ ಮೈತ್ರಿಕೂಟ ಇದು. ಇವರ ನೇತೃತ್ವದ ಒಂದು ಪಕ್ಷ ಆಲ್ ಇಂಡಿಯಾ NR ಕಾಂಗ್ರೆಸ್ AINRC ಮತ್ತು BJP ಇರತಕ್ಕಂಥ ಮೈತ್ರಿಕೂಟ. ಮತ್ತೆ ಮೈತ್ರಿಕೂಟದ ಆಡಳಿತವೇ ಇರುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಇವರಿಗೆ. ಇನ್ನು ಕಾಂಗ್ರೆಸ್ ಮತ್ತು DMK ಪಕ್ಷದ ಮೈತ್ರಿಕೂಟ SPA ಜಾತ್ಯತೀತ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ. ಇಲ್ಲಿ ಸೀಟು ಹಂಚಿಕೆ ಆಗಿದೆ. ಕಾಂಗ್ರೆಸ್ 17 ಸ್ಥಾನಗಳಲ್ಲಿ ಮತ್ತು DMK 13 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದೆ. ಇನ್ನು ಹೊಸ ಎಂಟ್ರಿ ಅಂದರೆ ದಳಪತಿ ವಿಜಯ್ ಅವರ ನೇತೃತ್ವದ ಪಕ್ಷ ತಮಿಳಿಗ ವೆಟ್ರಿ ಕಳಗಂ ಎಲ್ಲ 30 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿದೆ. ಇವರು ಎಷ್ಟು ಓಟನ್ನು ಪಡಿತಾರೆ ಅನ್ನೋದು ಈ 12 ಮೈತ್ರಿಕೂಟಗಳಿದಾವಲ್ಲ, ಈ ಮೈತ್ರಿಕೂಟಗಳು ಎಷ್ಟು ಸ್ಥಾನ ಗಳಿಸ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. NDA ಮತ್ತು SPA ಸ್ವಲ್ಪ ಮತಗಳನ್ನೇ ಪಡಿಬೋದು. ಈ ಸ್ವಲ್ಪ ಮತಗಳೇ ಯಾರನ್ನು ಬೇಕಾದರೂ ಸೋಲಿಸ್ಬೋದು, ಯಾರನ್ನು ಬೇಕಾದರೂ ಗೆಲ್ಲಿಸ್ಬೋದು ಅಂತಕ್ಕಂಥ ಪರಿಸ್ಥಿತಿ ಅಲ್ಲಿದೆ. ಮತ್ತು ಇನ್ನೊಂದು ಪಕ್ಷ ಸೀಮಾನ್ ಅವರ ನೇತೃತ್ವದ ನಾಮ್ ತಮಿಳರ್ ಕಚ್ಚಿ, ಈ ಪಕ್ಷವು ಸಹ ಪ್ರತ್ಯೇಕವಾಗಿ ಅಲ್ಲಿ ಸ್ಪರ್ಧೆಯನ್ನು ಮಾಡಿದೆ. NDA, SPA ಮತ್ತು TVK ಈ ಮೂರು ಮೈತ್ರಿಕೂಟಗಳು, TVK ಪ್ರತ್ಯೇಕ ಪಕ್ಷ ಮತ್ತು 12 ಮೈತ್ರಿಕೂಟಗಳು ಎಲ್ಲ ಕ್ಷೇತ್ರದಲ್ಲೂ ಸಹ ಸ್ಪರ್ಧೆಯನ್ನು ಮಾಡಿದ್ದಾರೆ. NDA ಮೈತ್ರಿಕೂಟ ಈ ಬಾರಿ ಚುನಾವಣೆಯಲ್ಲಿ, ಪುದುಚೇರಿಯ ಚುನಾವಣೆಯಲ್ಲಿ 40% ಮತವನ್ನು ಪಡೆಯುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಮುನ್ನಡೆಯನ್ನು ಸಾಧಿಸ್ಬೋದು ಅಂಥೇಳಿ. ಮತ್ತು ಕಾಂಗ್ರೆಸ್ ಪ್ರಬಲ ಪೈಪೋಟಿಯನ್ನು ಕೊಟ್ಟು 30% ಮತವನ್ನು ಪಡೆಯತಕ್ಕಂಥ ಸಾಧ್ಯತೆ ಇದೆ ಅಂಥೇಳಿ ಈ ಬಾರಿಯ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಇನ್ನು TVK ಪಕ್ಷ, ವಿಜಯ್ ನೇತೃತ್ವದ ಪಕ್ಷ 17% ಮತವನ್ನು ಪಡೆಯಬಹುದು. ಇವು ಪಡೆಯತಕ್ಕಂಥ ಮತ ಏನಿದೆ 17%. ಇದು ಕಾಂಗ್ರೆಸ್ ಮೈತ್ರಿಕೂಟವನ್ನು, SPA ಮೈತ್ರಿಕೂಟವನ್ನು ಸೋಲಿಸ್ಬೋದು. ಅಥವಾ ಕೆಲವು ಕಡೆ NDA ಮೈತ್ರಿಕೂಟವನ್ನು ಸೋಲಿಸ್ಬೋದು. ಈ ರೀತಿಯಾದಂಥ ಪರಿಸ್ಥಿತಿ 17% ಓಟನ್ನು ಪಡೆಯುತ್ತೆ. ಆದರೆ ಅಧಿಕಾರವನ್ನು ಮಾಡಲಿಕ್ಕಾಗೋದಿಲ್ಲ, ಆದರೆ ಸೋಲಿಸ್ಬೋದು ಅಂತಕ್ಕಂಥದ್ದು ಒಂದು ನಿರೀಕ್ಷೆ ಇದೆ. ಹಾಗಾಗಿ ಹೆಚ್ಚು ಮತವನ್ನು ಪಡಿತಕ್ಕಂಥ BJP ಮೈತ್ರಿಕೂಟ ಪುದುಚೇರಿಯಲ್ಲಿ ಮತ್ತೆ ಆಡಳಿತಕ್ಕೆ ಬರಬಹುದು. ರಂಗಸ್ವಾಮಿ ಅವರ ನೇತೃತ್ವದ ಮೈತ್ರಿಕೂಟ ಏನಿದೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಪುದುಚೇರಿಗೆ ಪೂರ್ಣ ಪ್ರಮಾಣದ ರಾಜ್ಯದ ಮಾನ್ಯತೆಯನ್ನು ಕೊಡಬೇಕು ಅನ್ನೋದು ಈ ಬಾರಿಯ ಚುನಾವಣೆಯ ಅತಿ ದೊಡ್ಡ ಭರವಸೆಯಾಗಿದೆ. ಚುನಾವಣೆಯಲ್ಲಿ ನಿಂತಹ ಎಲ್ಲ ಮೈತ್ರಿಕೂಟಗಳು, ಎಲ್ಲ ಪಕ್ಷಗಳು ಇದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಅಲ್ಲಿನ ಮತದಾರರಿಗೆ ಹೇಳ್ತಾ ಇದ್ದಾರೆ. ಆದರೆ ಆಡಳಿತ ಬದಲಾವಣೆ ಆಗುತ್ತಾ, ಈಗ ಇರ್ತಕ್ಕಂಥ ರಂಗಸ್ವಾಮಿ ಅವರ ನೇತೃತ್ವದ ಮೈತ್ರಿಕೂಟವೇ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಒಂದು ತೆಳುವು ಗೆರೆಯಲ್ಲಿದೆ. ಯಾರು ಬೇಕಾದರೂ ಗೆಲ್ಬೋದು, ಯಾರು ಬೇಕಾದರೂ ಸೋಲ್ಬೋದು ಅಂತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಏನಾಗುತ್ತೆ ನೋಡಬೇಕಾಗಿದೆ. ಪುದುಚೇರಿಯಲ್ಲಿ ಬದಲಾವಣೆ ಆಗುತ್ತಾ ಅಥವಾ ಸ್ಥಿರತೆ ಬರುತ್ತಾ ಅಂಥೇಳಿ. ಮೇ 4ರಂದು ಏನು ಮತ ಎಣಿಕೆ ಆಗುತ್ತೆ, ಆ ಮತ ಎಣಿಕೆ ಆದ ನಂತರ ಆ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ಪಕ್ಷ ಮೇ 4ರಂದು ಮತ ಎಣಿಕೆಯ ನಂತರ ಪುದುಚೇರಿಯಲ್ಲಿ ಯಾರು ಅಧಿಕಾರಕ್ಕೆ ಬರ್ಬೋದು ಅನ್ನೋದು ಸ್ಪಷ್ಟವಾಗುತ್ತೆ.